ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಹುಣ್ಣಿಮೆ ಇದೆ. ಆಕ್ಚುಲಿ ನಾನು ನೆನ್ನೆನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಅಂದ್ರೆ ಒಂದು ಮಿನಿ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಇದನ್ನ. ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಾನೇನು ಅನ್ಕೊಂಡೆ ಬೆಳಿಗ್ಗೆನೆ ಪೂಜೆ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ನೆನ್ನೆನೆ ಎಲ್ಲ ರೆಡಿ ಮಾಡಿದೆ. ಆದ್ರೆ ನನಗೆ ಬಿಡಿ ಹೂವ ಸಿಗ್ಲಿಲ್ಲ. ಸೊ ಇವತ್ತು ತಗೊಂಡ್ ಬಂದು ಬಿಡಿ ಹೂವ ಎಲ್ಲ ಇನ್ನು ಹಾರ ಎಲ್ಲ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೇ ಆಗೋಗ್ಬಿಡತ್ತೆ. ಸರಿ ಮಧ್ಯಾಹ್ನ ಏನಕ್ಕೆ ಪೂಜೆ ಮಾಡೋದು, ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಹಂಗಾಗಿ ಸ್ವಲ್ಪ ಇವಾಗ ಟೈಮ್ ಇದೆ ಅಲ್ವಾ, ಒಂದ್ ಸ್ವಲ್ಪ ಕ್ಲೀನಿಂಗ್ ಕೆಲ್ಸಗಳೆಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊಬಹುದು ನಾನು. ಇನ್ನ ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಹನಿ ಕಾಲೇಜ್ಗೆ ಹೋದ್ಲು. ಇವನ್ ಅಡ್ಗೆನೂ ಎಲ್ಲ ಮಾಡಿಟ್ಟಿದ್ದೀನಿ. ಮನೆಯವ್ರು ಆಫೀಸ್ಗೆಲ್ಲ ಹೋದ್ರು. ಸರಿ ಅವ್ರಿಬ್ರು ಹೋದ್ರೆ ನನಗೆ ಸ್ವಲ್ಪ ಫ್ರೀ ಟೈಮ್ ಅನ್ನೋದು ಸಿಗತ್ತೆ. ಸೊ ಹಂಗಾಗಿ ನಾನಿಲ್ಲಿ ಗ್ರೀನ್ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಪೇಪರ್ ಎಲ್ಲ ಓದ್ಬಿಡೋಣ, ಆಮೇಲೆ ನನ್ನ ಆಸ್ ಯೂಶುವಲ್ ನನ್ನ ರೊಟೀನ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬರ್ನರ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಈ ಸ್ಟವ್ ತಗೊಂಡು ಸುಮಾರು 2 ವರ್ಷ ಆಯ್ತು. 2 ವರ್ಷದಲ್ಲಿ ಒಂದು ಸತಿನೂ ನಾನು ಈ ಬರ್ನರ್ಸ್ನ ಕ್ಲೀನ್ ಮಾಡೇ ಇರಲಿಲ್ಲ. ಯಾವಾಗ್ಲೂ ಅನ್ಕೊಳ್ಳೋದು ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಇಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಅದು ಫುಲ್ ಸ್ಟಕ್ ಆಗ್ಬಿಟ್ಟಿತ್ತು. ಅಂದ್ರೆ ನಾವು ಒಂದ್ಸತಿನೂ ತೆಗ್ದಿಲ್ವಲ್ಲ, ಸೊ ಅದನ್ನ ನೀಟಾಗಿ ಸ್ವಲ್ಪ ಚಾಕು ಹೆಲ್ಪ್ ಇಂದ ಎಲ್ಲ ಕ್ಲೀನ್ ಆಗಿ ತಗೊಂಡೆ. ತೆಗೆದ್ಬಿಟ್ಟು ಈಗ ಅದನ್ನ ನಾನು ಸ್ವಲ್ಪ ನಿಂಬೆಹಣ್ಣು, ಬಿಸಿನೀರು ಹಾಕ್ಬಿಟ್ಟು ನಿಂಬೆಹಣ್ಣು ಒಂದನ್ನ ಹಾಕ್ಬಿಟ್ಟು, ಆಮೇಲೆ ಈನೋ ಪ್ಯಾಕೆಟ್ ಬರತ್ತಲ್ವಾ 2, ಅದನ್ನ ಹಾಕಿ ನೆನ್ಸಿಡ್ತಾ ಇದ್ದೀನಿ. ಇದು ಸುಮಾರು ನನ್ನ ಪ್ರಕಾರ ಒಂದ್ 2ರಿಂದ 3 ಅವರ್ ಆದ್ರೂ ನೆನೆಸ್ಬೇಕು. ಸೊ ನನ್ಗೆ ಇವಾಗ ಅಡ್ಗೆ ಕೆಲಸ ಎಲ್ಲ ಏನು ಇಲ್ಲದೆ ಇರೋದ್ರಿಂದ ಇನ್ನ ನಾನು ಸಂಜೆನೆ ಏನಾದ್ರೂ ಈಗ ಅಂದ್ರೆ ನಾನು ಗ್ಯಾಸ್ ಏನಾದ್ರೂ ಹಚ್ಬೇಕು ಅಂದ್ರೆ ಸಂಜೆವರೆಗೂ ಟೈಮ್ ಇದೆ. ಸೊ ಅಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ನಾನೀಗ ಅದನ್ನೆಲ್ಲ ನೆನ್ಸಿಡ್ತಾ ಇದ್ದೀನಿ. ಒಂದ್ 2ರಿಂದ 3 ಅವರ್ ಆದ್ರೂ ಇದು ನೆನೆದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಇವತ್ತು ನಾನು ಒಂದು ಕಮೆಂಟ್ಗೆ ಆನ್ಸರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಏನಕ್ಕೆ ಆನ್ಸರ್ ಮಾಡಬೇಕು ಅನ್ಕೊಂಡೆ ಅಂದ್ರೆ, ಅವರು ರಿಪೀಟೆಡ್ 10 ವ್ಲಾಗ್ಸ್ ಅಂದ್ರೆ ಮಿನಿ ವ್ಲಾಗು ಆಗ್ಬೋದು, ಇಲ್ಲ ಲಾಂಗ್ ವಿಡಿಯೋ ಆಗ್ಬೋದು, ಎಲ್ಲಾದ್ರಲ್ಲೂ ಮಾಡಿದ್ದಾರೆ. ಬಟ್ ನಾನು ಅದನ್ನ ಡಿಲೀಟ್ ಮಾಡಿದೆ. ಕಮೆಂಟ್ ಬೇಡ, ಅನ್ನೆಸೆಸರ್ಲಿ ಬೇರೆಯವರು ನೋಡಿದ್ರು ಸ್ವಲ್ಪ ಡಿಸ್ಟರ್ಬ್ ಆಗತ್ತೆ ಅಂತ ಹೇಳ್ಬಿಟ್ಟು. ಅವರು ಏನಂತ ಕೇಳಿದ್ರು ಅಂದ್ರೆ, ನಾನು ಮೊನ್ನೆ ನಿಮ್ಗೆ ಒಂದು ವ್ಲಾಗ್ ಅಲ್ಲಿ ಹೇಳಿದ್ದೆ ಪಾವನಿ ರಿಸಲ್ಟ್ ನಾನು ಯಾಕೆ ಶೇರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ನಾನು ಎಲ್ಲಾ ಪರ್ಸನಲ್ ವಿಚಾರಗಳನ್ನ ವ್ಲಾಗ್ ಅಲ್ಲಿ ಹೇಳೋದಿಲ್ಲ, ಕೆಲವೊಂದನ್ನ ಹೈಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವಾ. ಸೊ ಆ ವಿಚಾರಕ್ಕೆ ನನ್ಗೆ ಅದು ಕಮೆಂಟ್ ಬಂದಿದ್ದು. ನೀವು ನಿಮ್ಮ ಪರ್ಸನಲ್ ವಿಚಾರಗಳನ್ನೆಲ್ಲ ಶೇರ್ ಮಾಡದೇ ಇದ್ದ ಮೇಲೆ ನೀವ್ ಏನಕ್ಕೆ ವ್ಲಾಗ್ಸ್ ನ ಮಾಡ್ತೀರಾ, ನಾವ್ ಯಾಕೆ ನಿಮ್ಮ ವ್ಲಾಗ್ ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ರು. ಅವರು ಜಸ್ಟ್ ಒಂದ್ ಹಾಕಿದ್ರೆ ಹೇಳದ್ನಲ್ವಾ, ನಾನು ಡಿಲೀಟ್ ಮಾಡಿ ಸುಮ್ನೆ ಆಗ್ತಿದೆ. ಬಟ್ ಸುಮಾರು ಒಂದ್ 10 ಬ್ಲಾಗ್ಸ್ ಅಲ್ಲಿ ಹಾಕಿರೋದ್ರಿಂದ ನಾನು ಆನ್ಸರ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದರಲ್ಲಿ ಕೆಲವರು ಐ ಮೀನ್ ಆ ಕಮೆಂಟ್ಗೆ ಲೈಕ್ಸ್ ಸ್ವಲ್ಪ ಕೊಟ್ಟಿದ್ದಾರೆ. ಒಂದ್ 10-12 ಲೈಕ್ಸ್ ಬಂದಿದೆ. ಅಂದ್ರೆ ತುಂಬಾ ಜನದ ಮೈಂಡ್ ಅಲ್ಲಿ ಇದಿರುತ್ತೆ ಅಂತ ಆಯ್ತಲ್ವಾ, ಹಂಗಾಗಿ ಆನ್ಸರ್ ಮಾಡ್ತಿದ್ದೀನಿ. ನೋಡಿ, ನಾನ್ ವ್ಲಾಗ್ಸ್ ಮಾಡ್ತಾ ಇರೋದು ಬಂದು ನನ್ನ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡೋದಕ್ಕೆ ಅಂತ ಖಂಡಿತ ಅಲ್ವೇ ಅಲ್ಲ. ನಾನ್ ಏನಕ್ಕೆ ವ್ಲಾಗ್ಸ್ ನ ಮಾಡ್ತಿದ್ದೆ ಅಂತಂದ್ರೆ, ಇವಾಗ ಅಂದ್ರೆ ಲೈಕ್ ನಾವೇನೋ ಒಂದು ಕ್ಲೀನ್ ಮಾಡ್ತಿದ್ದಾಗ ಮನೇನ ಈ ರೀತಿ ಇಟ್ಕೊಂಡಿದೀವಿ ಅಂತ ಹೇಳಿ, ಮತ್ತೆ ನಾವು ಕೆಲವೊಂದು ರೆಸಿಪೀಸ್ ನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಬ್ಬರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ವಿಚಾರಕ್ಕೆ ನಾನು ವ್ಲಾಗ್ಸ್ ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದು. ಬಿಕಾಸ್ ಇವಾಗ ನನಗೂ ಹಂಗೇನೆ, ನಾನು ಬೇರೆ ಯಾರ ಮನೆಗಾದ್ರೂ ಹೋದಾಗ ಅವ್ರ ಮನೇಲಿ ನಾನು ಏನಾದ್ರೂ ಅಂದ್ರೆ ಲೈಕ್ ಅವರು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡಿದಾಗ ನೆಕ್ಸ್ಟ್ ಡೇ ಬಂದು ನಾನು ನಮ್ಮ ಮನೇಲಿ ಅದೇ ರೀತಿ ಮಾಡ್ತಿದ್ದೆ ಮುಂಚೆ ಎಲ್ಲ. ಅಂದ್ರೆ ನನ್ಗೆ ಮಕ್ಕಳು ಚಿಕ್ಕವರೆಲ್ಲ ಇದ್ದಾಗ ನಾನು ಈ ರೀತಿ ಬೇರೆಯವ್ರನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದೆ. ಸೊ ಹಂಗಾಗಿ ನನ್ಗೆ ಅನ್ಸ್ತು, ಇಲ್ಲ ನಾನು ಈ ರೀತಿ ಮಾಡಿದ್ರೆ ಯಂಗ್ಸ್ಟರ್ಸ್, ಈಗ ಮದ್ವೆ ಆಗೋ ಹೆಣ್ಮಕ್ಳಾಗಿರ್ಬೋದು, ಇಲ್ಲ ಯಾರಿಗಾದ್ರೂ ಸ್ವಲ್ಪ ಅಟ್ಲೀಸ್ಟ್ 1% 2% ಯಾರಿಗಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ವಿಚಾರಕ್ಕೇನೆ ನಾನು ವ್ಲಾಗ್ಸ್ ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದು. ಪ್ಲಸ್ ಇವಾಗ ನನ್ನ ವ್ಲಾಗ್ಸ್ ನೀವು ನೋಡೋದಾದ್ರೆ ವಾರದಲ್ಲಿ 2 ಬರತ್ತೆ. ಸೊ ವಾರದಲ್ಲಿ 2 ದಿನ, ಅದು ಓನ್ಲಿ ನಾನು ಒಂದು 20 ಮಿನಿಟ್ಸ್ ಇಲ್ಲ
15 ನಿಮಿಷ 20-25 ನಿಮಿಷ ಇಷ್ಟೇ ಹಾಕೋದು. ಅಷ್ಟರಲ್ಲಿ ನನ್ನ ಫುಲ್ ಲೈಫ್ ಹಿಸ್ಟ್ರಿನ ನಾನು ಖಂಡಿತ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಮತ್ತೆ ನನಗೆ ತೀರಾ ಪರ್ಸನಲ್ ವಿಚಾರಗಳನ್ನ ಬಂದ್ಬಿಟ್ಟು ಇಲ್ಲಿ ನಾವು ಜಗಳ ಆಡಿದ್ವಿ, ನಾವು ಹೊಡೆದಾಡಿದ್ವಿ, ನಮ್ಮ ಮನೇಲಿ ಹಂಗಾಗೋಯ್ತು ಹಿಂಗಾಗೋಯ್ತು, ನನ್ಗೆ ಈ ತರ ಎಲ್ಲ ಪರ್ಸನಲ್ ವಿಚಾರಗಳನ್ನೆಲ್ಲ ಶೇರ್ ಮಾಡೋದು ನಿಜವಾಗ್ಲೂ ಸ್ವಲ್ಪನೂ ಅಂದ್ರೆ ನನ್ನ ಪರ್ಸನಲ್ ಆಗಿ ನನ್ಗೆ ಇಷ್ಟ ಇಲ್ಲ ಅಷ್ಟೇ. ನಾನು ಹಂಗ ಅನ್ಬಿಟ್ಟು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಅದನ್ನ ಹೇಳಕ್ಕೂ ಹೋಗೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತಿರ್ತೀನಿ. ಯಾಕಂದ್ರೆ ನಿಮ್ಗೂ ಅರ್ಥ ಆಗುತ್ತೆ ಅನ್ಕೋತೀನಿ ಕೆಲವ್ರಿಗೆ, ಬಟ್ ಯಾರು ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಈಗ ನಮ್ದು 24 ಅವರ್ಸ್ ಇರುತ್ತೆ ಒಂದು ದಿನದಲ್ಲಿ. ನಾನು 24 ಅವರ್ ನಾನು ಕೂತ್ಕೊಂಡೆ ನಿಂತ್ಕೊಂಡೆ ಮಲಗ್ದೆ ಎದ್ದೆ ಅಂತ ಎಲ್ಲಾನು ಹೇಳಕ್ಕಾಗಲ್ಲ. ಮೇನ್ ನಾನು ಮಾಡಿರೋ ಆ 20 ಮಿನಿಟ್ಸ್ ಅಲ್ಲಿ ನಾನು ಎಷ್ಟು ಹೇಳ್ಬೋದು ಅಷ್ಟನ್ನ ಹೇಳ್ಬೋದು ಅಷ್ಟೇನೆ. ಮತ್ತೆ ಕೆಲವೊಂದು ವಿಚಾರಗಳು ಕೆಲವೊಬ್ಬರಿಗೆ ಇಷ್ಟನೂ ಆಗಲ್ಲ. ಅಂದ್ರೆ ಏನಕ್ಕೆ ವ್ಲಾಗ್ಸ್ ನೋಡ್ತೀವಿ ಅಂತಂದ್ರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೆ ನೋಡ್ತಿರ್ತೀವಿ, ಇಲ್ಲ ನಮ್ಗೆ ಆ ವ್ಲಾಗ್ಸ್ ಇಂದ ಏನಾದ್ರೂ ಉಪಯೋಗ ಇದೆಯಾ ಅನ್ನೋದನ್ನ ನೋಡ್ತಿರ್ತೀವಿ ಅಷ್ಟೇನೆ. ಸೊ ಕಂಡೋರ್ ಮನೆ ಜಗಳಗಳನ್ನೆಲ್ಲ ನೋಡೋದು ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಿ ಅನ್ಕೋತೀನಿ ನಾನು. ಬಟ್ ಅಂದ್ರೆ ಹಂಗನ್ಬಿಟ್ಟು ನಮ್ಮ ಮನೇಲೆಲ್ಲ ಏನು ಪ್ರಾಬ್ಲಮ್ಸೇ ಆಗಲ್ಲ ಅಂತ ಹೇಳಿ ನಾನು ಖಂಡಿತ ಹೇಳಲ್ಲ. ಪ್ರಾಬ್ಲಮ್ಸ್ ಅನ್ನೋದು ಪ್ರತಿ ಒಂದು ಮನೇಲೂ ಬಂದೇ ಬರುತ್ತೆ. ಬಟ್ ಅದನ್ನೆಲ್ಲ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು ನನಗೆ ಅಷ್ಟು ಸರಿ ಅಂತಾನು ಅನ್ಸೋದಿಲ್ಲ. ಯಾಕಂದ್ರೆ ಎಲ್ಲಾರ ಮನಸ್ಥಿತಿ ಒಂದೇ ತರಾನು ಇರೋದಿಲ್ಲ ಅಲ್ವಾ. ಹಂಗಾಗಿ ಮತ್ತೆ ಪರ್ಸನಲ್ ವಿಚಾರ ಶೇರ್ ಮಾಡೋದಕ್ಕೋಸ್ಕರನೇ ವ್ಲಾಗ್ಸ್ ಮಾಡ್ಬೇಕು ಅನ್ನೋದು ಮಾತ್ರ ಖಂಡಿತ ನಾನು ಒಪ್ಪೋದೇ ಇಲ್ಲ. ಬಿಕಾಸ್ ನನ್ನ ಪರ್ಸನಲ್ ವಿಚಾರ ತಿಳ್ಕೊಂಡು ಯಾರಿಗೂ ಇಲ್ಲಿ ಏನು ಯೂಸ್ ಇಲ್ಲ ಅಂತ ಹೇಳಿ ನಾನು ಅನ್ಕೋತಾ ಇರ್ತೀನಿ. ಈಗ ನಾನು ಈ ರೀತಿ ಕ್ಲೀನಿಂಗ್ ಮಾಡೋದನ್ನ ನೋಡಿ ಇನ್ಸ್ಪೈರ್ ಆಗಿ ಮೇ ಬಿ ನೀವು ಕ್ಲೀನ್ ಮಾಡ್ಬೋದು ಅಷ್ಟೇ. ಬಟ್ ಹಂಗೇನೆ ನಾನು ಯಾವ ರೀತಿ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ಬೋದು, ಮತ್ತೆ ನಾನು ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ನಾನು ಅದನ್ನ ಯಾವ ರೀತಿ ಎದುರಿಸ್ಬೋದು ಅನ್ನೋದನ್ನ ಶೇರ್ ಮಾಡಿದ್ರು ನಿಮ್ಗೆ ಯೂಸ್ ಆಗುತ್ತೆ ಹೊರ್ತು ಬೇರೆ ಅನ್ವಾಂಟೆಡ್ ವಿಚಾರಗಳನ್ನೆಲ್ಲ ಇಲ್ಲಿ ಶೇರ್ ಮಾಡಿದ್ರೆ ನಿಮ್ಗೆ ಅದರಿಂದ ಏನು ಉಪಯೋಗ ಇಲ್ಲ ಅನ್ನೋದು ಸಹ ನನ್ನ ಭಾವನೆ ಆಗಿರತ್ತೆ. ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡೋಣ ಅಂತ ಹೇಳಿ ಅನ್ಕೊಂಡೆ. ಅಂದ್ರೆ ಇವಾಗ ನಾನು ಹೆಂಗು ಈವ್ನಿಂಗ್ ಅಲ್ವಾ ಪೂಜೆ ಮಾಡೋದು, 1-2 ಅವರ್ಸ್ ಆಗುತ್ತೆ ತಲೆಗೆ ನೀಟಾಗಿ ಎಣ್ಣೆ ಹಚ್ಕೊಂಡ್ರೆ ಅದು ನೆನೆಯಕ್ಕೆ. ಸೊ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಈಗ ನಾನು ಆ ಬರ್ನರ್ಸ್ ಏನ್ ನೆನ್ಸಿದ್ನಲ್ವ ಸುಮಾರು 3 ಅವರ್ ಆಗಿದೆ ಅದು. ಸೊ ಈಗ ಅದನ್ನ ಕ್ಲೀನ್ ಮಾಡ್ಕೊಬೇಕು. ಆಕ್ಚುಲಿ ತುಂಬಾನೇ ಕಪ್ಪಗಾಗೋಗ್ಬಿಟ್ಟಿದೆ. ನಾನು ನಿಜವಾಗ್ಲೂ 2 ವರ್ಷದಿಂದ ಕ್ಲೀನೇ ಮಾಡಿಲ್ಲ. ಮಾಡಿದಿದ್ರೆ ಈ ಪ್ರಾಬ್ಲಮ್ ನಿಜವಾಗ್ಲೂ ಇರ್ತಿರ್ಲಿಲ್ಲ. ಇವಾಗ್ಲೂ ಅಷ್ಟೇ ನನ್ಗೆ ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಉಜ್ಜಿದೀನಿ ಅದು. ಬಟ್ ಅದನ್ನ ನನ್ನ ಪ್ರಕಾರ ಇನ್ನೂ ಒಂದ್ 4-5 ಸತಿ ನಾನು ಕ್ಲೀನ್ ಮಾಡ್ಕೊಂಡ್ರೆ ಅದು ನೀಟ್ ಆಗತ್ತೆ ಅಂತ ಹೇಳಿ ಅನ್ಕೋತೀನಿ. ನೋಡಿ ಈ ರೀತಿ ಕೆಲವೊಂದು ನಾವು ಕ್ಲೀನ್ ಮಾಡದೆ ಬಿಟ್ಬಿಟ್ರೆ ಅದು ಮತ್ತೆ ನಾವು ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ. ಹಂಗಾಗಿನೇ ನಾನು ಅವಾಗಿಂದ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಒಂದ್ಸತಿ ನಾವ್ ಅದನ್ನ ಅಯ್ಯೋ ಬಿಡು ಮಾಡ್ಕೊಡೋಣ ಅಂತ ಬಿಟ್ಬಿಟ್ರೆ ಅದನ್ನ ಎಫರ್ಟ್ ಇದೆ ನೋಡಿ, ಅದನ್ನ ಮತ್ತೆ ನಾರ್ಮಲ್ ಆಗಿ ತಗೋಬರ್ಬೇಕು ಅಂದ್ರೆ ತುಂಬಾನೇ ಕಷ್ಟದ ಕೆಲಸ. ಸೊ ಇವಾಗ ಇದು ನನ್ಗೆ ಸೇಮ್ ಪ್ರಾಬ್ಲಮ್ ಆಗಿದೆ. ಇವಾಗ ನಾನು ಇದನ್ನ ನೆಕ್ಸ್ಟ್ ಇನ್ನೊಂದ್ 20 ದಿನ ಬಿಟ್ಟು ಇನ್ನೂ ಒಂದ್ಸತಿ ಈ ರೀತಿ ಮಾಡ್ಕೊಂತಾ ಇರ್ಬೇಕು. ಅಂದ್ರೆ ಕಂಟಿನ್ಯೂಸ್ ಆಗಿ ನಾನು 4-5 ಸತಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ. ನೆಕ್ಸ್ಟ್ ಟೈಮ್ ಮಾಡ್ದಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಓವರ್ ನೈಟ್ ನೆನ್ಸಿಟ್ಬಿಟ್ರೆ ಬೆಟರ್ ಅಂತ ಹೇಳಿ ಅನ್ಕೊಂಡಿದೀನಿ. ರಾತ್ರಿ ಅಡ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡ್ಗೆ ಮನೆ ಕ್ಲೀನ್ ಮಾಡುವಾಗ ನಾನು ಬರ್ನರ್ಸ್ ನ ನೆನ್ಸಿಕ್ಬಿಟ್ರೆ ಮೇ ಬಿ ನೆಕ್ಸ್ಟ್ ಡೇಗೆ ಸ್ವಲ್ಪ ಬೆಟರ್ ಆಗ್ಬೋದು. ಬಟ್ ಏನಂದ್ರೆ ಈ ರೀತಿ ಕ್ಲೀನ್ ಮಾಡ್ಕೊಂತ ಇದ್ರೆ ಸ್ಟವ್ ನಾವು ಸರ್ವಿಸ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ನಾವೇ ಮನೇಲಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಕೆಲ್ಸಗಳೆಲ್ಲ ಮುಗಿಸಿದ್ಮೇಲೆ ನಾನು ಸ್ನಾನಕ್ಕೆ ಹೋದೆ. ಆಮೇಲೆ ಪಾವನಿನ ನಾನು ಬಿಡಿಯುವ ತರಕ್ಕೆ ಅಂತ ಅನ್ಬಿಟ್ಟು ಕಳಿಸಿದ್ದೆ, ತಗೊಂಡ್ ಬಂದಿದ್ಲು. ತುಂಬಾನೇ ಚೆನ್ನಾಗಿತ್ತು ಹೂವ. ಈ ರೀತಿ ಬಿಡಿಯುವ ತಗೊಂಡ್ ಬಂದ್ಬಿಟ್ರೆ ಅಂದ್ರೆ ಸ್ವಲ್ಪ ಫ್ರೆಶ್ ಆಗಿರುವ ಹೂವ ತಂದ್ಬಿಟ್ಟು ಹಾರ ಮಾಡಿ ಹಾಕಿದ್ರೆ ನಿಜವಾಗ್ಲೂ 1 ವಾರ ಆದ್ರೂ ಹೂವ ನಮಗ್ ಚೇಂಜ್ ಮಾಡಕ್ಕೆ ಮನ್ಸ್ ಬರಲ್ಲ, ಅಷ್ಟು ಚೆನ್ನಾಗಿರತ್ತೆ. ಬಟ್ 1 ವಾರ ಎಲ್ಲ ಚೇಂಜ್ ಮಾಡ್ದಿರ ಬಿಡಕ್ಕಂತೂ ಆಗಲ್ಲ ಅಲ್ವಾ. 2 ಡೇ ಅಂದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಕಟ್ಟಿರುವ ಹೂವ ಏನಾದ್ರು ಹಾಕಿದೀನಿ ಅಂತಂದ್ರೆ ಒಂದೇ ದಿನಕ್ಕೆ ಚೇಂಜ್
ಮಾಡ್ಬಿಡ್ತೀನಿ. ಬಿಡಿ ಹೂವ ತಂದು ಈ ರೀತಿ ಹಾರ ಮಾಡಿದ್ದೀನಿ ಅಂದ್ರೆ ಅಟ್ಲೀಸ್ಟ್ 2 ಡೇಸ್ ಆದ್ರೂ ಬಿಡ್ತೀನಿ. ನನ್ಗೆ ತೆಗಿಯಕ್ ಇಷ್ಟನೇ ಆಗೋದಿಲ್ಲ. ಆಮೇಲೆ ಒಂದೊಂದು ಹೂವನ ಇಟ್ಬಿಟ್ಟು ನಾನು ನಾರ್ಮಲ್ ಆಗಿ ಪೂಜೆ ಮಾಡ್ಕೋತೀನಿ. ಇನ್ನ ನಾನಿಲ್ಲಿ ಹಾರನೆಲ್ಲ ಮಾಡ್ಕೊಂತ ಇದ್ರೆ ನಮ್ಮ ಅನಿ ಬಂದು ಏನೋ ಒಂದು ಇದನ್ನ ಕ್ಯೂಬ್ ಏನೋ ತರ್ಸ್ಕೊಂಡಿದ್ಲು ಆನ್ಲೈನ್ ಅಲ್ಲಿ, ಅದನ್ನ ಮಾಡ್ತಾ ಇದ್ಲು. ಅವಳಿಗೆ ಅದೆಷ್ಟು ಇಂಟ್ರೆಸ್ಟ್ ಅಂತಂದ್ರೆ ಅದನ್ನ ಮಾಡೋವರೆಗೂ ಅವಳು ಬಿಡೋದೇ ಇಲ್ಲ. ಅಂದ್ರೆ ಅವಳಿಗೆ ಸ್ವಲ್ಪ ಸ್ಟ್ರೆಸ್ ಏನಾದ್ರೂ ಇದ್ರೆ ಅದು ಸ್ವಲ್ಪ ರಿಲೀಫ್ ಆಗತ್ತಂತೆ ಆ ರೀತಿ ಮಾಡಿದ್ರೆ. ಅದನ್ನ ಅವ್ರಪ್ಪ ಪಕ್ಕದಲ್ಲಿ ಕುತ್ಕೊಂಡು ಮಗಳಿಗೆ ರೇಗಿಸ್ತಾ ಇದ್ರು. ಹಿಂಗ್ ಮಾಡೋದು ಹಂಗ್ ಮಾಡೋದು, ಆ ತರ ಮಾಡ್ತಿದ್ಯಾ ಈ ತರ ಮಾಡ್ತಿದ್ಯಾ ಅಂತ. ಅವಳು ಪಾಪ ಪ್ಲೀಸ್ ಪಾಪ ನನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಡಿ, ನನ್ ಕಾನ್ಸಂಟ್ರೇಷನ್ ಮಾಡಕ್ ಬಿಡಿ ಅಂತ ಅನ್ಬಿಟ್ಟು ಅವ್ರ ಅಪ್ಪನ ಇದ್ ಮಾಡ್ತಿದ್ಲು ಅವಳುನು. ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ಹರ್ಷಿಣಿಗೆ ಈ ರೀತಿ ಏನಾದ್ರೂ ಒಂದು ಆಕ್ಟಿವಿಟಿ ಬೇಕು ಅವಳಿಗೆ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ. ಬಟ್ ಪಾವನಿ ಹೆಂಗೆ ಅಂದ್ರೆ ಅವಳಿಗೆ ಡ್ಯಾನ್ಸ್ ಆಡಿದ್ರೆ ಅವಳಿಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅನ್ಬಿಟ್ಟು ಹೇಳ್ತಾಳೆ. ಅವಳಿಗೇನಾದ್ರೂ ಸ್ವಲ್ಪ ಓದೋದೆಲ್ಲ ಜಾಸ್ತಿ ಆಯ್ತು, ಇಲ್ಲ ಮನೇಲಿ ಏನಾದ್ರು ಸ್ವಲ್ಪ ಕೆಲಸ ನಾನು ಜಾಸ್ತಿ ಹೇಳ್ಬಿಟ್ಟೆ, ಹಿಂಗೆಲ್ಲ ಏನಾದ್ರು ಆಗೋಗ್ಬಿಟ್ರೆ ಅವಳು ಸುಮ್ನೆ ಹೋಗ್ಬಿಟ್ಟು ಅಂದ್ರೆ ಭರತನಾಟ್ಯಂದು ಅದೇ ಆ ಸಾಂಗ್ಸ್ ಯಾವ್ದಾದ್ರು ಹಾಕೊಂಡು ಅವಳು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಅವಾಗ ಅವಳಿಗೆ ಸ್ವಲ್ಪ ರಿಲೀಫ್ ಆಗತ್ತೆ ಅಂತ ಅನ್ಬಿಟ್ಟು ಅವಳು ಹಂಗೆ ಹೇಳ್ತಿರ್ತಾಳೆ ನನ್ಗೆ. ಸರಿ ಇದೆಲ್ಲ ಮುಗಿಸಿ ನಾನು ಪೂಜೆ ಎಲ್ಲ ಮಾಡಿದೆ. ಅಂದ್ರೆ ಇವತ್ತು ನನ್ಗೆ ಪಾವನಿನೇ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದು. ಅವಳೇ ಎಷ್ಟು ನೀಟಾಗಿ ರೆಡಿ ಮಾಡಿದಾಳೆ. ನಾನು ಜಸ್ಟ್ ಹಾರಗಳನ್ನ ಪೋಣಿಸಿ ಹೂವನು ಎಲ್ಲ ಅವಳೇ ಹಾಕಿದ್ದು. ಜಸ್ಟ್ ದೀಪ ಒಂದು ನಾನು ಹಚ್ಚಿ ಪೂಜೆ ಎಲ್ಲ ಮಾಡಿದೆ. ಇದಾದ್ಮೇಲೆ ನನ್ಗೆ ಅವತ್ತಿನ ದಿನ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ಹಂಗಾಗಿ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡಿದ್ದು. ಟಿಫನ್ಗೆ ಇವತ್ತು ಚಪಾತಿ ಮಾಡ್ಬಿಟ್ಟು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ರಾತ್ರಿನೇ ನಾನು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿದೆ. ಏನಕ್ಕೆ ಅಂತಂದ್ರೆ ಕ್ಯಾರೆಟ್ ಫುಲ್ಲು ಒಂಥರ ಮೆತ್ತಗಾಗ್ಬಿಟ್ಟಿತ್ತು. ಅದು ತಗೊಂಡ್ ಬಂದಾಗ್ಲೇ 1 ವಾರ ಆಗಿತ್ತು. ಅಂದ್ರೆ ನಮ್ಮ ಮನೆಯವರು ತಗೊಂಡ್ ಬಂದಿದ್ರು, ಸರಿ ನಾನು ತಗೊಂಡ್ ಬಂದ್ಬಿಟ್ಟಿದ್ದೆ. ಇಬ್ರು 1 kg ತಂದಿದ್ರಿಂದ ಅದೇ ಜ್ಯೂಸ್ ಎಲ್ಲ ಸ್ವಲ್ಪ ಮಾಡ್ಕೊಂಡೆ. ಹಂಗೂ ಒಂದು ಅರ್ಧ kg ಅಷ್ಟು ಕ್ಯಾರೆಟ್ ಇತ್ತು. ಸರಿ ವೇಸ್ಟ್ ಆಗತ್ತಲ್ವಾ ಅಂತ ಹೇಳ್ಬಿಟ್ಟು, ಅದು ಮೆತ್ತಗಾಗ್ಬಿಟ್ರೆ ಅದನ್ನ ತುರಿಯೋದಕ್ಕೆ ಕಷ್ಟ ಅಂತ ಹೇಳಿ ನಾನು ನೀರಲ್ಲಿ ನೆನ್ಸಿಟ್ಟಿದ್ದೆ ರಾತ್ರಿನೇ. ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು. ಸೊ ಈಗ ಚಪಾತಿಗೂ ಅಷ್ಟೇ ನಾನು ಮಿಕ್ಸಿಲೇ ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಯಾಕೋ ಇವತ್ತು ಕೈ ಬೆರಳುಗಳೆಲ್ಲ ಸ್ವಲ್ಪ ಒಂಥರ ಪೇನ್ ಅನ್ನೋ ತರ ಇತ್ತು. ಸೊ ಆತರ ನನ್ಗೆ ಕೈ ಏನಾದ್ರೂ ನೋವಿದೆ ಅಂತಂದಾಗ ನಾನು ಮಿಕ್ಸಿಲೇನೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಡ್ತೀನಿ. ತುಂಬಾ ಚೆನ್ನಾಗ್ ಆಗತ್ತೆ. ಏನಂದ್ರೆ ಇದು ಸ್ವಲ್ಪ ಕ್ವಾಂಟಿಟಿ ಆಗಲ್ಲ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ರೆ ಚೆನ್ನಾಗ್ ಬರತ್ತೆ. ಹಂಗಾಗಿ ಅಂದ್ರೆ ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ಬೇಕು ಅನ್ನಂಗಿದ್ರೆ ಕೈಯಲ್ಲೇ ಮಾಡ್ಕೊಂತೀನಿ. ಜಾಸ್ತಿ ಮಾಡ್ಕೋಬೇಕು ಅಂತಂದಾಗ ಇದು ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಇದು ಪ್ರೀತಿ ಮಿಕ್ಸಿ. ಅಂದ್ರೆ ಸುಮಾರು ಒಂದ್ 4-5 ವರ್ಷನೇ ಆಗಿದೆ ನಾನು ತಗೊಂಡು. ಅವಾಗ ನನ್ನ ಪ್ರಕಾರ ಒಂದ್ 5,000ನೋ 6,000ನೋ ಕೊಟ್ಟಿದ್ವಿ ಅನ್ಕೋತೀನಿ ಈ ಮಿಕ್ಸಿಗೆ. ಇವಾಗ್ಲೂ ಇರ್ಬೇಕು ಅದು ಅಮೆಝಾನ್ ಅಲ್ಲೆಲ್ಲ, ಬಟ್ ನಾನು ಚೆಕ್ ಮಾಡಿಲ್ಲ ಈಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಮೌಂಟ್. ಬಟ್ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಈಗ ನಾನು ಯೂಸ್ ಮಾಡದ್ಮೇಲೆ ನಿಮ್ಗೆ ನೀಟಾಗಿ ರಿವ್ಯೂ ಕೊಡ್ಬೋದು. ಸೊ ಇದೊಂದು ಸುಮಾರು 4 ವರ್ಷನೇ ಆಗಿದೆ. ಹಂಗಾಗಿ ನನ್ಗೇನು ಹಂಗಾಗಿ ನಾನು ಇದನ್ನ ರಿವ್ಯೂ ಕೊಡ್ತಿದ್ದೀನಿ ಅಷ್ಟೇ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಮೊನ್ನೆ ನಾನು ಅಗಾರೋದು ಹಾಕ್ದಾಗುನು ಅದರಲ್ಲಿ ಒಂದಿಬ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ, ಮ್ಯಾಮ್ ಇವಾಗ ಸ್ಟಾರ್ಟಿಂಗ್ ಗಿಂತ ನೀವೊಂದ್ ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ರಿವ್ಯೂ ಕೊಡಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ನಾನು ಮತ್ತೆ 1 ತಿಂಗಳಾದ್ಮೇಲೆ ಅಗಾರೋದನ್ನು ಸಹ ಎಗೇನ್ ನಿಮ್ಗೆ ರಿವ್ಯೂ ಕೊಡ್ತೀನಿ, ಅದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾನೇನಾದ್ರೂ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಅದನ್ನ ಅಂದ್ರೆ ಚೆಕ್ ಮಾಡ್ಬಿಟ್ಟು ನನ್ಗೆ ಆ ಟೈಮ್ಗೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ರೆ ಇಮಿಡಿಯೇಟ್ ಆಗಿ ನಾನು ಅದನ್ನ ರಿಟರ್ನ್ ಹಾಕ್ಬಿಡ್ತೀನಿ. ಬಟ್ ಕೆಲವು ಐಟಮ್ಸ್ ಏನಾಗುತ್ತೆ ಅಂತಂದ್ರೆ ಅದನ್ನ ನಾವ್ ಯೂಸ್ ಮಾಡಿದ್ರೇನೆ ಅದು ಗೊತ್ತಾಗೋದು ಅದು ಹೆಂಗಿದೆ ಅಂತ ಹೇಳಿ. ಸೊ ಹಂಗಾಗಿ ನಾನು ಅದನ್ನ ಯೂಸ್ ಎಲ್ಲ ಮಾಡಿ ನನ್ಗೊಂದ್ ವೇಳೆ ಇಷ್ಟ ಆಗಿದೆ, ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅಂದಾಗ ಮಾತ್ರನೇ ನಾನು ಆ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ಕೋತಾ ಇರ್ತೀನಿ. ಯಾಕಂದ್ರೆ ಈಗ ಸುಮ್ನೆ ನಾನು ಚೆನ್ನಾಗಿಲ್ದೇ ಇರೋ ಐಟಮ್ಸ್ ಎಲ್ಲ ಲಿಂಕ್ಸ್ ಹಾಕ್ಬಿಟ್ರೆ, ಈಗ ಪಾಪ ನೀವುನು ನನ್ ಬ್ಲಾಗ್ಸ್ ನೋಡಿ ಮ್ಯಾಮ್ ಯೂಸ್ ಮಾಡ್ತಿದ್ದಾರೆ ಚೆನ್ನಾಗಿರ್ಬೋದು ಅಂತ ಹೇಳಿ ಕೆಲವರು ನೀವು ಪರ್ಚೇಸ್ ಮಾಡೋದಿರತ್ತೆ. ಸುಮ್ನೆ ನಿಮ್ ದುಡ್ಡು ವೇಸ್ಟ್ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಕೆಲವು ಪ್ರಾಡಕ್ಟ್ಸ್ ಲಿಂಕ್ಸ್ ನ ಶೇರ್ ಮಾಡಕ್ ಹೋಗಲ್ಲ. ಅಂದ್ರೆ ಚೆನ್ನಾಗಿಲ್ಲ ಅಂತಂದ್ರೆ ಬೇಡ ಹಾಕೋದು ಅಂತ ಹೇಳಿ ಸುಮ್ನೆ ಆಗ್ಬಿಡ್ತೀನಿ. ಬಟ್ ಚೆನ್ನಾಗಿದೆ ಅಂತ ಅಂದಾಗ ಖಂಡಿತ ನಾನು ಲಿಂಕ್ಸ್ ನ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಅಂದ್ರೆ ಲಾಂಗ್ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಸೊ ನಿಮ್ಗೆ ಲಿಂಕ್ಸ್ ಬೇಕು ಅಂತ ಅಂದಾಗ ನೀವು ಡಿಸ್ಕ್ರಿಪ್ಷನ್
ಪ್ರಿಸ್ಕ್ರಿಪ್ಷನ್ಸ್ನ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನಾನು ಹೊಸದು ತಗೊಳ್ಳೋದನ್ನೆಲ್ಲ ನಾನು ಹಾಕೊಂಡು ಅಂದ್ರೆ ಆಡ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಬಟ್ ಮುಂಚೆ ಲಿಂಕ್ಸ್ ಏನಿದೆ ಅದನ್ನು ನಾನು ಯಾವುದು ತೆಗ್ದಿಲ್ಲ. ಅದು ಮೇಲ್ಗಡೆ ಎಲ್ಲ ಮುಂಚೆಯಿಂದ ಹಾಕೊಂಬಂದಿರೋದು ಸ್ಟಾರ್ಟಿಂಗ್ ಇಂದ ಇರುತ್ತೆ. ನಿಮ್ಗೆ ಹೊಸ ಲಿಂಕ್ಸ್ ಎಲ್ಲ ಎಂಡಿಂಗ್ ಅಲ್ಲಿ ಇರುತ್ತೆ. ಸೊ ಸ್ವಲ್ಪ ನೀವು ಅದನ್ನ ನೀಟಾಗಿ ಪೇಶನ್ಸ್ ಇಂದ ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದ್ ವೇಳೆ ಯಾವ್ದಾದ್ರು ಈಗ ನಾನು ರೀಸೆಂಟ್ ಆಗಿ ತಗೊಂಡಿರೋ ಐಟಮ್ಸ್ ಲಿಂಕ್ಸ್ ಬೇಕು ಅಂತ ಅಂದ್ರೆ. ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ಶುಕ್ರವಾರ, ಮನೇಲಿ ಎಲ್ಲ ಕೆಲಸನೂ ಆಯಿತು, ಪೂಜೆ ಎಲ್ಲ ಮುಗ್ದಿದೆ. ಪಾವನಿ ಮನೇಲಿ ಇರೋದಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒರೆಸೋದು ಗುಡಿಸೋದು ಎಲ್ಲ ಅವಳು ಮಾಡ್ಕೊಂಡ್ಬಿಡ್ತಿರ್ತಾಳೆ. ಸೊ ಹಂಗಾಗಿ ನನಗೆ ಸ್ವಲ್ಪ ಬೇಗ ಕೆಲಸಕ್ಕೆ ಆಗೋಗ್ಬಿಡತ್ತೆ. ಬಟ್ ಜಾಸ್ತಿ ದಿನ ಏನೂ ಇರೋದಿಲ್ಲ. ಅವಳು ನೆಕ್ಸ್ಟ್ ಕಾಲೇಜ್ಗೆ ಏನಾದರೂ ಹೋದರೆ ಮತ್ತೆ ಆ್ಯಸ್ ಯೂಶ್ವಲ್ 1 hour ಸ್ವಲ್ಪ ನಿಧಾನ ಆಗ್ಬೋದೇನೋ ನನ್ನ ಕೆಲಸಗಳು. ಟಿಫನ್ ಎಲ್ಲ ಆಗಲೇ ನೀವು ನೋಡ್ದಂಗೆ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿದ್ದೆ. ಇನ್ನು ಇವತ್ತು ನಮ್ಮ ಫ್ಯಾಮಿಲಿಲಿ ಇವತ್ತು ಗೆಟ್ ಟುಗೆದರ್ ಪಾರ್ಟಿ ಇದೆ. ನೀವೆಲ್ಲ ಅನ್ಕೋತಾ ಇರ್ತೀರೇನೋ, ಏನು ಇವರು ಯಾವಾಗ ನೋಡಿದ್ರು ಅಲ್ಲೂ ಇದೆ ಇಲ್ಲಿದೆ ಫಂಕ್ಷನ್ ಇದೆ, ಅವ್ರ ಮನೆಗೆ ಹೋಗ್ಬೇಕು ಇವ್ರ ಮನೆಗೆ ಹೋಗ್ಬೇಕು ಅಂತಿರ್ತಾರೆ, ಇಲ್ಲ ಶಾಪಿಂಗ್ ಮಾಡ್ತಿರ್ತಾರೆ ಅಂದ್ಬಿಟ್ಟು. ಬಟ್ ಏನು ಮಾಡೋದು, ನಮಗೆ ಹೇಳ್ದಂಗೆ ತುಂಬ ಸತಿ ಹೇಳಿದ್ದೀನಿ, ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಈ ಕಡೆ ಅಮ್ಮ ಸೈಡು, ಅಪ್ಪನ ಸೈಡು, ಅಮ್ಮನಿಗೆ ಅಕ್ಕ ತಂಗಿದಿರೆಲ್ಲ ಜಾಸ್ತಿ, ಅಪ್ಪ ಅವ್ರ ಸೈಡೂ ಅಷ್ಟೇ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಅವರು ಎಲ್ಲ ಇದ್ದಾರೆ, ಅವ್ರ ಮಕ್ಕಳು ಎಲ್ಲ, ಅವ್ರ ಫ್ಯಾಮಿಲಿನೂ ದೊಡ್ಡದಾಗೇ ಇದೆ. ಇನ್ನು ಈ ಕಡೆ ಬಂದರೆ ಹಸ್ಬೆಂಡ್ ಫ್ಯಾಮಿಲಿ, ಅವರು ತುಂಬಾ ದೊಡ್ಡದಾಗಿದೆ. ಸೊ ಇವತ್ತು ನಾನು ಹೋಗ್ತಾ ಇರೋ ಗೆಟ್ ಟುಗೆದರ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸೈಡಲ್ಲಿ ನಾನು ಹೋಗ್ತಾ ಇರೋದು. ನನಗೆ ಎಲ್ಲರೂ ಬೇಕು ಅನಿಸುತ್ತೆ, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು, ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು. ನಾನು ಹಿಂಗೆ ಹೋಗ್ತಾ ಇದ್ರೆ ಅವರು ನಮ್ಮನೆ ಫಂಕ್ಷನ್ಸ್ಗಾಗಲಿ, ನಮ್ಮನೇಲಿ ನಾನೇನಕ್ಕಾದರೂ ಕರೆದ್ರೆ ಅವರೆಲ್ಲ ಬರ್ತಾ ಇರ್ತಾರೆ ಅನ್ನೋದು ನಾನು ಯಾವಾಗಲೂ ಇದೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ನಾವು ಹೋದ್ರೇ ಅಲ್ವಾ ಅವರು ಬರೋದು ಅಂತ ಹೇಳಿಬಿಟ್ಟು. ಇನ್ನು ಫ್ರೆಂಡ್ಸು ಜಾಸ್ತಿನೇ ಇದ್ದಾರೆ, ಹಂಗೂ ತುಂಬ ಫಂಕ್ಷನ್ಸ್ನ ಮಿಸ್ ಮಾಡ್ತೀನಿ ಕೆಲವು ಸತಿ. ಪ್ಲಸ್ ಇನ್ನೊಂದು ಏನಂದರೆ, ನಾನು ಎಲ್ಲನೂ ಬ್ಲಾಗಲ್ಲಿ ತೋರಿಸೋದಿಲ್ಲ, ತುಂಬ ಆ್ಯಕ್ಚುಲಿ ಅವಾಯ್ಡ್ ಮಾಡ್ತಿರ್ತೀನಿ. ಯಾಕಂದರೆ ನಿಮಗೂ ನೋಡಿ ಬೋರ್ ಆಗ್ತಾ ಇರತ್ತೆ ಅಂತ ಹೇಳಿಬಿಟ್ಟು. ಇವಾಗ ಶಾಪಿಂಗು ಅಷ್ಟೇ, ನಾನು 4 ಸತಿ ಹೋಗಿದ್ರೆ ನಾನು 2 ಸತಿ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಶಾಪಿಂಗ್ ವಿಷಯಕ್ಕೆ ಬರೋದಾದರೆ ನನಗೇನಾಗತ್ತೆ ಅಂತಂದರೆ, ಇವಾಗ ನಾರ್ಮಲಿ ನನಗೆ ಅಲ್ಲ, ಪ್ರತಿಯೊಂದು ಮನೇಲೂ ಯಾರು ಕಾಲೇಜ್ಗೆ ಹೋಗೋ ಮಕ್ಕಳು ಇರ್ತಾರೆ ಅವ್ರಿಗೆ ಇದು ನಿಜವಾಗ್ಲೂ ಗೊತ್ತಿರುತ್ತೆ. ಅಂದರೆ ಆ ಮಕ್ಕಳಿಗೂ ಗೊತ್ತಿರುತ್ತೆ, ಆ ಪೇರೆಂಟ್ಸ್ಗೂ ಗೊತ್ತಿರುತ್ತೆ ಬಟ್ಟೆ ಅನ್ನೋದು ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಈಗ ಹೆಂಗೋ ಯೂನಿಫಾರ್ಮ್ ಇದೆ, ಅದು ನಿಜವಾಗ್ಲೂ ಯೂನಿಫಾರ್ಮ್ ಇರೋದಕ್ಕೆ ಎಷ್ಟೋ ಬೆಸ್ಟ್ ಅಂತ ಹೇಳ್ಬೋದು. ಒಂದು ವೇಳೆ ಯೂನಿಫಾರ್ಮ್ ಇಲ್ಲ ಅಂದಿದ್ರೆ ಇನ್ನು ಯಾವ ಲೆವೆಲ್ಗೆ ಆಗೋದೋ ಕಷ್ಟ ಅಂತ ಗೊತ್ತಿಲ್ಲ. ಆದ್ರೂ ಈ ಸತಿ ಏನಾಯಿತು, ನಮ್ಮ ಮನೆ ಫೈನಲ್ ಇಯರ್ BSc ಬಂದಾಗಿಂದ ಅವಳು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾನೆ ಇಲ್ಲ, ಕಲರ್ ಡ್ರೆಸ್ಸಲ್ಲೇ ಹೋಗೋದ್ರಿಂದ ಅಲ್ಲಿಗೂ ಸ್ವಲ್ಪ ನನಗೆ ಬಟ್ಟೆ ಅನ್ನೋದು ಜಾಸ್ತಿ ಬೇಕಾಗತ್ತೆ. ಮತ್ತು ಪಾವನಿ ಆ್ಯಕ್ಚುಲಿ ಏನಂದರೆ, ಹನಿ ಪಾವನಿ ಇಬ್ಬರು ಕ್ಲಾಸಿಕಲ್ ಡ್ಯಾನ್ಸ್ನ ಕಲಿತಾ ಇರೋದ್ರಿಂದ ವಾರಕ್ಕೆ 2 ಕ್ಲಾಸ್ ಇರುತ್ತೆ, ಅದಕ್ಕೂ ಯೂನಿಫಾರ್ಮ್ ಇದೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಅವ್ರಿಗೆ ಪ್ರೋಗ್ರಾಮ್ ಏನಾದರೂ ಇದ್ದಾಗ, ಇಲ್ಲ ಅಂತಂದರೆ ಆ್ಯನ್ಯುವಲ್ ಡೇ ಈ ಥರ ಮಾಡಿದಾಗ, ಮಂತ್ಲಿ ಪ್ರೋಗ್ರಾಮ್ಸ್ ಅಂತೆಲ್ಲ ಇವರು ಡ್ಯಾನ್ಸ್ ಕ್ಲಾಸಲ್ಲಿ ತುಂಬ ಮಾಡ್ತಿರ್ತಾರೆ. ಅಂದರೆ ಎಕ್ಸಾಮ್ಸು ಎಲ್ಲನೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಡ್ಯಾನ್ಸ್ಗೆ ಅವರು ಡ್ಯಾನ್ಸ್ ಕ್ಲಾಸಲ್ಲಿ. ಸೊ ಆವಾಗ ಆ ಮಕ್ಕಳನ್ನಿಬ್ಬರನ್ನು ಕರೀತಾ ಇರ್ತಾರೆ ಪ್ರೋಗ್ರಾಮ್ ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು. ಅವಾಗ ವಾರದಲ್ಲಿ 2 ಸತಿ 3 ಸತಿ ಹೋಗಲೇಬೇಕು ಮಕ್ಕಳು. ಸೊ ಆವಾಗ ಅಂದರೆ ಪ್ರತಿಯೊಂದು ಜಾಗಕ್ಕೂ ಒಂದು ಡ್ರೆಸ್ ಕೋಡ್ ಅನ್ನೋದು ಇರುತ್ತೆ ಅಲ್ವಾ. ಇನ್ನು ಈ ಡ್ಯಾನ್ಸ್ ಕ್ಲಾಸ್ಗೆ ಹೋದಾಗ ಏನಾಗುತ್ತೆ, ಅವರೇ ಕುರ್ತೀಸೇ ಹಾಕ್ಕೊಂಡು ಹೋಗಬೇಕು. ಇನ್ನು ಕಾಲೇಜ್ಗೆ ಹೋದಾಗ ಅವಳು ಸ್ವಲ್ಪ ನಮ್ಮ ಮನೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅಂದರೆ ಲೈಕ್ ಇಂಡೋ ವೆಸ್ಟರ್ನ್ ಆಗ್ಬೋದು, ಇಲ್ಲ ವೆಸ್ಟರ್ನ್ ಆಗ್ಬೋದು, ಈ ಥರ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅದಕ್ಕೆ ಅದರದ್ದೇ ಆದ ಒಂದು ಡ್ರೆಸ್ ಕೋಡ್ ಇರುತ್ತೆ. ಇನ್ನು ಫಂಕ್ಷನ್ಸ್ ಎಲ್ಲ ಆದಾಗ, ಮನೇಲಿ ಹಬ್ಬಗಳು ಮಾಡಿದಾಗ ಎತ್ನಿಕ್ ವೇರ್ ಅನ್ನೋದು ಬೇಕಾಗತ್ತೆ. ಸೊ ಹಿಂಗೆ ನನಗೆ ಒಂದ್ಸತಿ ಸ್ವಲ್ಪ ಅವಶ್ಯಕತೆ ಇದ್ದೇ ಇರುತ್ತೆ. ಮತ್ತು ನಾನು ಹೇಳ್ದಂಗೆ ಫ್ಯಾಮಿಲಿ ದೊಡ್ಡದು, ಫಂಕ್ಷನ್ಸ್ ಜಾಸ್ತಿ. ಸೊ ಹಾಗಾಗಿ ನಮ್ಮ ಲೇಡೀಸ್ ಗೊತ್ತೇ ಇದೆ ಅಲ್ವ, ಎಲ್ಲ ಲೇಡೀಸು ಆಲ್ಮೋಸ್ಟ್ ಆಲ್ ನಮ್ಗೆ ಅದು ಸ್ವಲ್ಪ ಕ್ರೇಜ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಮಾಡ್ತಿರ್ತೀನಿ. ಆದ್ರೂ ನಾನು ಏನೇ ಶಾಪಿಂಗ್ ಮಾಡಿದ್ರು ಆ ಮಂತ್ ನನ್ನ ಬಜೆಟ್ ಏನಿದೆ ಅದನ್ನು ನೋಡಿಕೊಂಡೇ ನಾನು ಮಾಡ್ತಾ ಇರ್ತೀನಿ ಯೂಶ್ವಲಿ. ಸೊ ಪದೇ ಏನು ನನ್ನ ಶಾಪಿಂಗ್ ಬ್ಲಾಗ್ಸ್ ಆಗ್ಬೋದು, ಇಲ್ಲ ಈ ರೀತಿ ನಾನು ಔಟ್ಸೈಡ್ ಹೋದೆ, ಫಂಕ್ಷನ್ಗೆ ಹೋದೆ ಅನ್ನೋ ಬ್ಲಾಗ್ಸನ್ನು ಹಾಕೋದು ಬೇಡ. ಕೆಲವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅದನ್ನು. ಸೊ ಸ್ವಲ್ಪ ದಿನ ಮನೇಲಿ ನಾನು ಯಾವ ರೀತಿ ಮನೆಯಲ್ಲಿ ಕೆಲಸಗಳು ಮಾಡ್ತೀನಿ ಇದನ್ನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ.
ನೋಡೋಣ. ನಿಮ್ಗೊಂದು ವೇಳೆ ನನಗೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಮ್ಯಾಮ್ ನೀವು ಶಾಪಿಂಗ್ ಬ್ಲಾಗ್ಸ್ ಆಗ್ಬೋದು, ಇಲ್ಲ ರೀತಿ ಫಂಕ್ಷನ್ಸು ಹೊರಗಡೆ ಹೋಗೋ ಬ್ಲಾಗ್ಸನ್ನು ಸಹ ಹಾಕಿ, ಅದು ನಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ನಾನು ನೋಡಿಬಿಟ್ಟು ಹಾಕ್ತೀನಿ. ಬಿಕಾಸ್ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅಂದರೆ ನನ್ನ ಕಂಟೆಂಟ್ ಯಾವ ಥರ ಬೇಕು, ನಾನು ಇನ್ನೂ ಯಾವ ಥರ ಬೆಟರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಒಂದೊಂದು ವೀಡಿಯೋ ಓಡೋದಿಲ್ಲ, ಅವಾಗ ಅನಿಸುತ್ತೆ ನನಗೆ ಮೇ ಬಿ ಇದು ಇಷ್ಟ, ಅಂದರೆ ಅದು ನಿಮಗೆಲ್ಲ ರೈಟ್ಸ್ ಇದೆ, ನಿಮ್ಗೆ ಇಷ್ಟ ಆದ್ರೇ ನೀವು ವೀಡಿಯೋಸ್ ನೋಡ್ಬೋದು, ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಯಾರೂ ವೀಡಿಯೋ ನೋಡಬೇಡಿ. ನಾನು ಸಹ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ನಿಮ್ಮ ಪ್ರೀಷಿಯಸ್ ಟೈಮನ್ನು ನಿಮ್ಮ, ಯಾಕಂದರೆ ಡೇಟಾ ಅನ್ನೋದು ಸುಮ್ಮನೆ ಬರೋಲ್ಲ, ಅದಕ್ಕೆ ನೀವು ಪೇ ಮಾಡಿರ್ತೀರ. ಸೊ ಅದು ಅಂದರೆ ಡೇಟಾಗೆ ಪೇ ಮಾಡಿರೋದಕ್ಕಿಂತ ನನ್ನ ದೃಷ್ಟಿಯಲ್ಲಿ ನಿಮ್ಮ ಟೈಮು ತುಂಬ ಪ್ರೀಷಿಯಸ್ ಇರುತ್ತೆ. ಸೊ ಅದನ್ನು ನೀವು ಕೊಟ್ಟು ನನ್ನ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ನಾನು ಇನ್ನೂ ಬೆಟರ್ ವಿಡಿಯೋಸ್ ಮಾಡಬೇಕು ಅನ್ನೋದು ನಾನು ಯೋಚನೆ ಮಾಡ್ತಿರ್ತೀನಿ. ಸೊ ಅದಕ್ಕೇ ನೀವು ನನಗೆ ಏನಿಲ್ಲ ಮ್ಯಾಮ್ ನಿಮ್ಮ ಶಾಪಿಂಗ್ ಬ್ಲಾಗ್ಸ್ ಆಗ್ಬೋದು, ಇಲ್ಲ ಈ ರೀತಿ ನೀವು ಫಂಕ್ಷನ್ಸ್ ಹೋಗೋ ಬ್ಲಾಗ್ಸು ಏನೇ ಇದ್ದರೂ ನೀವು ಅಪ್ಲೋಡ್ ಮಾಡ್ತೀರಿ, ನಾವು ಇಷ್ಟಪಡ್ತೀವಿ ನೋಡ್ತೀವಿ ಅಂತ ಅಂದರೆ ನಾನು ಖಂಡಿತ ಹಾಕ್ತೀನಿ ಮಿಡಲಲ್ಲಿ ಬಂದು. ಇಲ್ಲ ಮ್ಯಾಮ್ ನಮಗೆ ಓನ್ಲಿ ಮನೆಯದು ವೀಡಿಯೋಸ್ ಮಾತ್ರನೇ ಶೇರ್ ಮಾಡ್ಕೊಳ್ಳಿ, ಇಷ್ಟೇ ಇರಲಿ, ಡೈಲಿ ವ್ಲಾಗ್ಸ್ ಥರ. ಅಂದರೆ ಈಗ ನನ್ನ ಡೈಲಿ ವ್ಲಾಗ್ಸ್ ಅಂತೂ ನಾನು ಹೇಳೋಕ್ಕಾಗಲ್ಲ. ಈಗ ನೋಡಿ ಇವತ್ತಿನ ದಿನ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸೊ ಅದು ನನ್ನ ಡೈಲಿ ವ್ಲಾಗ್ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕಾಗೋದಿಲ್ಲ. ಅಂದರೆ ಮನೆಯಲ್ಲಿ ಕೆಲಸ ಮಾಡೋದು, ಕ್ಲೀನಿಂಗು ಮತ್ತು ರೆಸಿಪೀಸು ಇಷ್ಟನ್ನು ಬೇಕಾದರೆ ಮಾತ್ರ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಯಾವುದಕ್ಕೂ ನಿಮ್ಮ ಒಪಿನಿಯನ್ ನನಗೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇವತ್ತಿಗೆ ನಾನು ಈ ಬ್ಲಾಗ್ನ ನಾನು ಹೆಂಗೆ ಮಾಡ್ತಿರ್ತೀನಿ. ಬಿಕಾಸ್ ಈಗ ಹೇಳೋದ್ನಲ್ಲ, ಅದನ್ನು ಮಾಡೋದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಪ್ಲಸ್ ನನ್ನ ಹಸ್ಬೆಂಡ್ ಫ್ಯಾಮಿಲಿಲೂ ಕೆಲವ್ರು ಇನ್ನೂ ಕಂಫರ್ಟೇಬಲ್ ಇಲ್ಲ, ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ. ಅವರು ಫುಲ್ಲು ಕಂಫರ್ಟೇಬಲ್ ಆಗಲಿ, ಆವಾಗಲೇ ಅವ್ರನ್ನೆಲ್ಲ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಅಂದರೆ ಅವ್ರನ್ನೆಲ್ಲ ನಾನು ನಿಮಗೆ ತೋರಿಸ್ಬೋದು. ಸೊ ಇವತ್ತಿಗೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.